ಸೊ ಇಷ್ಟೆಲ್ಲ ಜನರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಟ್ಯಾಟೂ ಹಾಕೊಂಡಿದ್ದನ್ನು ನೋಡಿದೆ, ಆಶ್ಚರ್ಯ ಆಯ್ತು. ಯಾಕಂದ್ರೆ ದೊಡ್ಡ ದೊಡ್ಡ ನಟರದ್ದೆಲ್ಲ ಟ್ಯಾಟೂ ಹಾಕೊಂಡಿದ್ದನ್ನು ನಾವು ನೋಡಿದ್ದೀವಿ. ಗಿಲ್ಲಿಗೋಸ್ಕರ ಇವತ್ತು ಟ್ಯಾಟೂ ಹಾಕ್ಸ್ಕೊಳ್ತಾರೆ ಕೈ ಮೇಲೆ, ಅದು ತಮ್ಮ ಜೇಬಿಂದ ದುಡ್ಡು ಖರ್ಚು ಮಾಡಿ ಅಂತ ಹೇಳಿದ್ರೆ ಅದು ಆಶ್ಚರ್ಯವೇ. ನಾನು ಕೇಳ್ತಾ ಇದ್ದೆ ಕಳೆದ ಸೀಸನ್ ಈ ಮೊದಲಿನ ಇದರಲ್ಲೆಲ್ಲ ಹೆಂಗಿದ್ರು ರಿಯಾಲಿಟಿ ಶೋಗಳಲ್ಲಿ. ಈಗ ಟ್ಯಾಟೂ ಬಗ್ಗೆ ಮಾತಾಡೋದಾದ್ರೆ ಅದೇ ಟ್ಯಾಟೂ ಅಂದ್ರೆ ಅವರ ಅಭಿಮಾನವನ್ನ ಆ ರೀತಿಯಾಗಿ ವ್ಯಕ್ತಪಡಿಸಿದ್ರು. ಅದೇ ಇನ್ನೊಂದು ಏನಂತ ಅಂದ್ರೆ ಫ್ಯಾನ್ಸ್ ಫಾಲೋಯಿಂಗ್ ವಿಚಾರ ಅಂತ ಬಂದಾಗ ನಿಜಕ್ಕೂ ಆಶ್ಚರ್ಯ ಇದೆ, ಎಲ್ರಿಗೂ ಕೂಡ ಆಶ್ಚರ್ಯ. ಯಾಕಂದರೆ ಬಿಗ್ ಬಾಸ್ ಸೀಸನ್ 11ವರೆಗೂ ಯಾರಿಗೂ ಈ ಥರ ಆಗಿರಲಿಲ್ಲ. ಬಟ್ 12ಅಲ್ಲಿ ಫಸ್ಟ್ ಟೈಮ್ ಗಿಲ್ಲಿ ಇತಿಹಾಸ ಇದು ಒಂದು ರೀತಿಯಲ್ಲಿ, ಯಾಕಂದರೆ ಇಷ್ಟೊಂದು ಫ್ಯಾನ್ಸ್ ಫಾಲೋಯಿಂಗಿನ ಹೊಂದರು. ಅಂದರೆ ಇನ್ನು ಮುಂದೆ ಬರುವಂಥದ್ದು ಯಾವ ರೀತಿ ಆಗಿರುತ್ತೋ ಗೊತ್ತಿಲ್ಲ. ಬಟ್ ಈಗ ಒಂದು ಈ ಹಿಂದಿನ ರಿಯಾಲಿಟಿ ಶೋಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸೊ ಅವಾಗ ಅಂದರೆ ಅದೇ ನಾನು ಹೇಳ್ತಾ ಇದ್ದೆ, ಈಗ ಒಂದು ಯಾವುದೋ ಒಂದು ವಸ್ತುವನ್ನು ಇಟ್ಕೊಂಡು ಕಾಮೆಂಟ್ರಿ ಮಾಡುವಂಥದ್ದು ಈ ರೀತಿಯಾಗಿ ಗಿಲ್ಲಿ ಆ ಒಂದು ಟೈಮಲ್ಲಿ ಯಾರಿಲ್ಲ. ಈ ರಿಯಾಲಿಟಿ ಶೋನಲ್ಲಿ ಕೂಡ ಜಗ್ಗೇಶ್ ಅವರು ಒಂದು ಮಾತು ಹೇಳಿರ್ತಾರೆ ಗಿಲ್ಲಿಗೆ, ನೀನ್ ತುಂಬಾ ದೊಡ್ಡ ಮಟ್ಟಿಗೆ ಬೆಳಿತೀಯ, ಇನ್ನು ಮುಂದಿನ ವರ್ಷದ ಸಮಯದಲ್ಲಿ ನೀನೊಂದು 4 ಜನ ಬಾಡಿ ಗಾರ್ಡ್ ಹಾಕೊಂಡು ಕೊಡೆ ಇಟ್ಕೊಂಡು ತಿರುಗ್ತೀಯಾ ಅಂತ ಹೇಳಿದ್ರು. ಸೊ ಈಗ ಮೊನ್ನೆ ಯಾರು ರಿಪೋರ್ಟ್ ಮೇ ಬಿ ನಮ್ಮ ರೋಸಾ ಇವತ್ತು ಇರ್ಬೇಕಿತ್ತು, ಅವ್ರು ರಿಪೋರ್ಟ್ ಮಾಡ್ತಾ ಹೇಳಿದ್ರು ಸರ್ 4 ಜನ ಅಲ್ಲ ಸರ್, ಇಲ್ಲ 10 ಜನ ಬಾಡಿ ಗಾರ್ಡ್ ಹಾಕಿದ್ರು ಇಲ್ಲಿ ಕಂಟ್ರೋಲ್ ಮಾಡೋಕ್ ಸಾಧ್ಯ ಇಲ್ಲ ಅಂತ. ಸೊ ಆ ಮಾತು ಆ ಒಂದು ಏನ ಭವಿಷ್ಯ ನುಡಿದಿದ್ರು ಅವರು ಜಗ್ಗೇಶ್ ಅವರು. ಸೊ ಅದು ಈಗ ನಿಜ ಅಂದ್ರೆ ಅದು ಈಗ ಬಂದಿದೆ, ವಾಸ್ತವಕ್ಕೆ ಬಂದಿದೆ. ಸೊ ಹಾಗೆ ಅಂದರೆ ಟ್ಯಾಲೆಂಟ್ ಇದ್ದಾಗ ಈಗ ಅನಿಲ್ ಅವರು ಕೂಡ ಅವರ ಅಭಿಮಾನಿ ಅನಿಲ್ ಅವರು ಕೂಡ ಮಾತಾಡಿದರು ಕಲೆ ಯಾರಪ್ಪನ ಆಸ್ತಿ ಅಲ್ಲ ಅಂತ. ಸೊ ಆ ಕಲೆಯನ್ನು ಅವರಲ್ಲಿ ಪ್ರೆಸೆಂಟ್ ಮಾಡಿದ್ದಕ್ಕೆ ಇವತ್ತು ಗಿಲ್ಲಿ ಈ ಮಟ್ಟಕ್ಕಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಅದ್ರ ಜೊತೆಯಲ್ಲಿ ಇನ್ನೊಂದು ಅಂಶವನ್ನು ಅಬ್ಸರ್ವ್ ಮಾಡಿದ್ವಿ, ಏನಂತ ಕೇಳಿದ್ರೆ ಈ ದರ್ಶನ್ ಅವರು, ನಟ ದರ್ಶನ್ ಅವರ ಯಾವುದೇ ಟ್ರೈಲರ್ ಬರಲಿ ಟೀಸರ್ ಬರಲಿ ಕೆಳಗಡೆ ಕಮೆಂಟ್ ಸೆಕ್ಷನ್ ತುಂಬೋಗಿರುತ್ತೆ, ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್. ನಾನು ಫಸ್ಟ್ ಟೈಮ್ ನೋಡಿದ್ದು ದರ್ಶನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಜೈ ಗಿಲ್ಲಿ ಅಂತ ಜೈ ಗಿಲ್ಲಿ ಜೈ ಗಿಲ್ಲಿ ಅಂತ. ಯಾಕಂದ್ರೆ ಡಿ ಬಾಸ್ ಜೊತೆಯಲ್ಲಿ ಇನ್ನೊಂದು ವರ್ಡ್ ನಾನು ನೋಡಿದ್ದೆ ಇದು ಫಸ್ಟ್ ಟೈಮ್. ಅದನ್ನ ನೋಡುವಾಗ ಹೆಂಗ ಅನ್ಸುತ್ತೆ ಅಂತ ಸರ್ ಅದೇ ಹೇಳ್ತಿದೀವಲ್ಲ, ಗಿಲ್ಲಿಗೆ ಇಷ್ಟು ಫ್ಯಾನ್ ಬಂದಿರೋದೇ ಆಶ್ಚರ್ಯ ಸರ್. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಬ್ಬ ಕಾಮಿಡಿ ಮ್ಯಾನ್ಗೆ ಇಷ್ಟೊಂದು ಫ್ಯಾನ್ಸಾ, ಅದು ಬಿಗ್ ಬಾಸಿಗೆ ಹೋದ್ಮೇಲೆ ಇಷ್ಟೊಂದು ಫ್ಯಾನ್ಸ್ ಬಂದ್ರ ಅನ್ನೋದೇ ಆಶ್ಚರ್ಯ ಆಗಿದೆ. ನಾ ಹೇಳುದ್ನಲ್ಲ, ಹೀರೋಗೂ ಇರ್ಲಿಲ್ಲ ಸರ್, ಅಷ್ಟು ಫ್ಯಾನ್ ಇದ್ದಾರೆ. ಅವನು ಹೋದ್ರೆ ಸಾಕು ಯಪ್ಪ, ನೆನ್ನೆ ನಾನೇ ನೋಡಿ ಶಾಕ್ ಆಗ್ಬಿಟ್ಟಿದ್ದೀನಿ ಸರ್. ಅವ್ನು ರೋಡ್ ಶೋದಲ್ಲಿ ಇಷ್ಟು ಜನನ ಅವನಿಗೋಸ್ಕರ ಇಷ್ಟು ಜನ ಬಂದಿದ್ದಾರೆ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿದೆ ಸರ್. ಅದು ಏನು ಮೋಡಿ ಮಾಡಿದ್ನೋ ಗೊತ್ತಿಲ್ಲ. ಬಿಗ್ ಬಾಸ್ ಅವನು ಹಿಂದೆ ಕೆಲವೊಂದು ಶೋಗಳು ಮಾಡಿರ್ಬೋದು, ಕಾಮಿಡಿ ಶೋಗಳು ಮಾಡಿರ್ಬೋದು. ನಾನು ಜಾಸ್ತಿ ಅವ್ನ ಶೋಗಳೆಲ್ಲ ನೋಡಿಲ್ಲ, ಜಸ್ಟು ಇನ್ಸ್ಟಾದಲ್ಲೆಲ್ಲ ಅವ್ನು ಕಾಮಿಡಿ ಮಾಡೋದು ನೋಡಿದ್ದೀನಿ, ಚೆನ್ನಾಗಿ ಮಾಡ್ತಾನೆ, ಒಬ್ಬೊಬ್ರಿಗೆ ಕಾಲು ಎಳಿತಾನೆ. ಆದರೆ ಬಿಗ್ ಬಾಸಿಗೆ ಬಂದು ಒಬ್ರನ್ನ ಕಾಲು ಎಳ್ದ್ಬಿಟ್ಟು ಈ ರೇಂಜಿಗೆ ಫ್ಯಾನ್ ಬೇಸ್ ಮಾಡ್ಕೊಂಡಿರೋದೇ ಆಶ್ಚರ್ಯ ಸರ್. ಅಂದರೆ ಅವನದು ಅದು ಗೇಮ್ಸ್ ನೋಡಿದ್ರೆ ಅಷ್ಟಿರಲಿಲ್ಲ. ಅಶ್ವಿನಿ ಚೆನ್ನಾಗಿ ಗೇಮ್ಸ್ ಆಡ್ತಿದ್ರು, ಆಮೇಲೆ ಧನುಷು ಅವನು ಫೈನಲಿಗೆ ಬಂದಿದ್ದ, ಅವನು ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ದ. ಬಟ್ ಇವ್ರ ಕಾಮಿಡಿಗೆ ಜನ ಇಷ್ಟೊಂದು ಸೋತೋಗಿ ಇವನಿಗೆ ಇಷ್ಟೊಂದು ಫ್ಯಾನ್ ಬೇಸ್ ಬಂದಿದೆ ಅನ್ನೋದು ಎಲ್ಲರಿಗೂ ಆಶ್ಚರ್ಯ ಆಗಿದೆ. ಸೀರಿಯಸ್ಲಿ ಎಲ್ಲರಿಗೂ ಆಶ್ಚರ್ಯ ಸರ್. ಕ್ವಶನ್ ಮಾರ್ಕ್ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಗಿಲ್ಲಿ ಇಸ್ ದ ನೆಕ್ಸ್ಟ್ ಚಿಕ್ಕಣ್ಣ ಅಂತ ಹೇಳ್ತಾ ಇದ್ರು, ಆದ್ರೆ ಈಗ ಹೇಳ್ತಿದ್ದಾರೆ ಇಲ್ಲ ಚಿಕ್ಕಣ್ಣನನ್ನು ಮೀರಿ ಇವನು ಬೆಳಿತಾನೆ, ಗಿಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ದರ್ಶನ್ ಸುದೀಪ್ ಟ್ಯಾಟೋ ಹಾಕೋದು ನೋಡಿದೀವಿ ಅಲ್ವಾ. ದರ್ಶನ್ ಸುದೀಪ್ ಅಪ್ಪು ಡೆತ್ ಆದ್ಮೇಲೆ ಕೆಲವೊಬ್ರು ಟ್ಯಾಟೋ ಹಾಕೊಂಡ್ರು ಎಲ್ಲ ಮಾಡಿದ್ರು. ಆದ್ರೆ ಗಿಲ್ಲಿಗೋಸ್ಕರ ಸ್ಟಾರ್ಟ್ ಆಗಿದ್ದು ಶಂಕರ್ ನಾಗ್ ಹೌದೌದು, ಈ ಟ್ಯಾಟೋ ಹಾಕೊಳ್ಳೋದು ಅದಾದ್ಮೇಲೆ ನಟರಿಗೆ ಮಾತ್ರ ಹೌದು, ಮೇನ್ ನಟರು ಯಾರು ದರ್ಶನ್, ಕಿಚ್ಚ ಅಂಡ್ ಅಪ್ಪು, ಈ ತರ ಶಿವಣ್ಣ. ಆದ್ರೆ ಒಬ್ಬ ಬಿಗ್ ಬಾಸ್ ಬರ್ದಿದ್ದು ಟ್ಯಾಟೋ ಹಾಕ್ಸ್ಕೊಂಡಿರೋದಂದ್ರೆ ಇದೇ ಫಸ್ಟ್. ನಾನ್ ನೋಡ್ದಾಗ ಇದೇ ಫಸ್ಟ್. ಅದು ಒಬ್ರಲ್ಲ ಇಬ್ರಲ್ಲ ಸರ್, ಎಷ್ಟು ಜನ ಹಾಕ್ಸ್ಕೊಂಡಿದ್ದಾರೆ ಹೇಳಿ. ಸಿಕ್ಕಾಬಟ್ಟೆ ಫ್ಯಾನ್ ಬೇಸ್ ಬಂದ್ಬಿಟ್ಟಿದೆ. ಟ್ಯಾಟೋ ಹಾಕ್ಸ್ಕೊಂಡವ್ರನ್ನು ಬಿಗ್ ಬಾಸ್ ಮನೆ ಕಳ್ಸಿದ್ರು. ಅಲ್ಲಿ ಗಿಲ್ಲಿ ಒಂದ್ ಮಾತನ್ನ ಹೇಳ್ತಾರೆ, ನಾನು ಆ ವ್ಯಕ್ತಿನ ಸ್ಟೇಜ್ ಮೇಲೆ ಕರಿಬೇಕಿತ್ತು ಅಂತ. ಬಟ್ ಆಗ ಅವ್ರಿಗೆ ಗೊತ್ತಿರ್ಲಿಲ್ಲ ಅನ್ಸುತ್ತೆ. ಈಗ ಸ್ಟೇಜ್ ಮೇಲೆ ಕರೆಯಕ್ಕೆ ಆಲ್ರೆಡಿ 100 ಜನ ಟ್ಯಾಟೋ ಹಾಕೊಂಡ್ಬಿಟ್ಟಿದ್ದಾರೆ, ಒಬ್ರಿಬ್ರನ್ನ ಕರೆಯಕ್ ಆಗಲ್ಲ. ಅಂದ್ರೆ ಅದನ್ನ ನೋಡಿ ಗಿಲ್ಲಿಗೆ ಒಂಥರ ಆಶ್ಚರ್ಯ. ಯಾವತ್ತು ಅನ್ಕೊಂಡೇ ಇರ್ಲಿಲ್ವಂತೆ ಈ ತರ ಫ್ಯಾನ್ಸ್ ನನಗೆ ಹುಟ್ಕೋತಾರೆ, ಇಷ್ಟು ರೀತಿಯಲ್ಲಿ ಅಭಿಮಾನಿಗಳು ನನಗೆ ಹುಟ್ಕೊಳ್ತಾರೆ ಅಂತ. ಅದನ್ನೆಲ್ಲ ನೋಡಿ ಒಂಥರ ಮಂಕ್ ಆಗ್ಬಿಟ್ಟಿದ್ದು ಗಿಲ್ಲಿ. ಈಗ ವಿನ್ ಆದ್ಮೇಲೂ ಸಹಿತ ಈಗ ನಮ್ಮ ರಿಪೋರ್ಟರ್ಸ್ ಮಾತಾಡ್ಸಿರೋದನ್ನ ನಾನು ನೋಡಿದ್ದೀನಿ. ಅಂದ್ರೆ ಆ ಮಾತಾಡುವಂತ ಒಂಥರ ಆಶ್ಚರ್ಯಕರವಾಗಿ ಏನಪ್ಪ ಇದನ್ನೆಲ್ಲ ನೋಡಿ ದಂಗಾಗ್ಬಿಟ್ಟಿದ್ದಾರೆ, ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕಂತ.